ಬಿಜೆಪಿ ಸರ್ಕಾರ ಈ ನಾಡಿಗೆ ಈ ದೇಶಕ್ಕೆ ದೊಡ್ಡ ಅಪಮಾನವನ್ನ ಮಾಡ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ಇವತ್ತು ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ವ್ಯಕ್ತಪಡಿಸುತ್ತಾ ವಿಜಯನಗರ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಇಂದು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ನಿಕಟಪೂರ್ವ ಅಧ್ಯಕ್ಷರು ಕೆಎಂಎಫ್ ಹಾಗೂ ಮಾಜಿ ಶಾಸಕರಾದ ಭೀಮಾ ನಾಯ್ಕರವರ ನಿರ್ದೇಶನದಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಯನ್ನು ರದ್ದುಪಡಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಯೋಜನೆ ಉಳಿಸುವಂತೆ ಒತ್ತಾಯಿಸಿ ಪಾದಯಾತ್ರೆಯನ್ನು ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೋರಿಗೋಣಿ ಬಸಪ್ಪರವರು ಮಾತನಾಡಿ, ಅಂದು ಕಾಂಗ್ರೆಸ್ ಸರ್ಕಾರ ಬಡ ಕೂಲಿ ಕಾರ್ಮಿಕರ ಒಂದು ಜೀವನೋಪಾಯಕ್ಕಾಗಿ ಗುಳೆ ಹೋಗಬಾರದೆಂದು ಮತ್ತು ಬಡ ಜನರ ಜೀವನವನ್ನು ಸುಗಮವಾಗಿ ಸಾಗಿಸಲೆಂದು ನರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ದು, ಆದರೆ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧೀಜಿಯ ಹೆಸರನ್ನು ಅಳಿಸಿ ಅವರಿಗೆ ಅವಮಾನ ಮಾಡಿದ್ದಾರೆ. ಬಡ ಕೂಲಿ ಕಾರ್ಮಿಕರ ಹೊಟ್ಟೆಯ ಮೇಲೆ ಹೊಡೆಯುವಂತೆ ಕೆಲಸ ಬಿಜೆಪಿ ಸರ್ಕಾರದವರು ಮಾಡ್ತಿದ್ದಾರೆ. ಆದ ಕಾರಣದಿಂದಾಗಿ ಕೂಡಲೇ ವಿಬಿಜಿ ರಾಮ್ಜಿ ಯೋಜನೆಯನ್ನು ರದ್ದುಗೊಳಿಸಿ ಮನರೇಗಾ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಮತ್ತೋರ್ವ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ತೋಟೇಶಣ್ಣವರೇ, ಉಪ್ಪಾರ್ ಸೋಮಣ್ಣವರೇ, ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪನವರೇ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಡೀ ಜಗತ್ತೇ, ಈ ಪ್ರಪಂಚವೇ ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ಅವರ ಆದರ್ಶಗಳನ್ನು ಒಪ್ಪಿಕೊಂಡಿದೆ. ಅಂಥದ್ರಲ್ಲಿ ಭಾರತೀಯರಾದ ನಾವುಗಳು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದುಹಾಕುವುದರ ಮುಖಾಂತರ ಕೇಂದ್ರ ಬಿಜೆಪಿ ಸರ್ಕಾರ ಈ ನಾಡಿಗೆ ಈ ದೇಶಕ್ಕೆ ದೊಡ್ಡ ಅಪಮಾನವನ್ನ ಮಾಡ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕೂಡ ಇವತ್ತು ಹಗರಿಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ವ್ಯಕ್ತಪಡಿಸುತ್ತಾ, ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಗಳಾಗಿರ್ತಕ್ಕಂಥ ಅಹಿಂಸಾ ಮಾರ್ಗ ಇರ್ಬೋದು, ಅಸಮಾನತೆ ವಿರುದ್ಧ ಹೋರಾಡಿದ್ದಿರ್ಬೋದು, ಇವತ್ತು ಜಾತಿಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಸತ್ಕಾರ್ಯಗಳಿರ್ಬೋದು, ಇದೆಲ್ಲವನ್ನು ಮನಗಂಡ ಇವತ್ತು ಇಡೀ ದೇಶವೇ ಮಹಾತ್ಮ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಎಂದು ಒಪ್ಪಿಕೊಂಡಿದೆ. ಸರ್ಕಾರ 40%, ಕೇಂದ್ರ ಸರ್ಕಾರ 60% ಕೊಡೋದ್ರಿಂದ ಅನೇಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಆಡಳಿತ ಇರ್ತಕ್ಕಂಥ ಸರ್ಕಾರ ಇವತ್ತು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ. ನಾವು ಎಲ್ಲಿ 40% ನಿಮಗೆ ಕೇಂದ್ರ ಸರ್ಕಾರ ಕೊಡಬೇಕು, 40% ಕೊಟ್ಟು ನೀವೇ ನಾವು ಹೆಂಗೆ ಕೇಳಬೇಕು, ನೀವೇ ದೇಶಕ್ಕೆ ನಾವು ಇಟ್ಕೋಬೇಕು ಅಂತೇಳಿ ಬಿಜೆಪಿ ಆಡಳಿತ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳು ಇವತ್ತು ಅನೇಕ ವಿರೋಧ ಮಾಡ್ತಾ ಇದ್ದೇವೆ. ಮೊದಲು ನಮ್ಮ ಮನಮೋಹನ್ ಸಿಂಗ್ ಕೊಟ್ಟಂತ ಅನುಪಾತ 10 ಮತ್ತು 90ರ ಅನುಪಾತದಲ್ಲಿ ಮುಂದುವರಿಸಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಉದ್ಯೋಗ ಖಾತ್ರಿಯಲ್ಲಿ ಬಡವರಿಗೆ ಕೆಲಸ ಕೊಡ್ತಿದ್ವಿ, ಕೈಗೆ ಕೆಲಸ ಕೊಡ್ತಿದ್ವಿ. ಈ ಹೊಸ ಯೋಜನೆಯಿಂದ ನುರಿತ ಕೌಶಲ್ಯಯುಕ್ತವಾದ ಕೂಲಿಗಳು ಬೇಕು ಮತ್ತು JCB ಯಂತ್ರಗಳ ಮೂಲಕ ಕೆಲಸ ಮಾಡ್ತಕ್ಕಂಥ ಭಾಳ ಒತ್ತು ಕೊಟ್ಟಿದ್ದಾರೆ. ಯಂತ್ರಗಳ ಕೆಲಸ ಮಾಡೋದ್ರಿಂದ ಬಡವರು ಕೂಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅನೇಕ ಇವತ್ತು ನಮ್ಮ ಯಾವುದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಯೋಜನೆಯಿಂದ ಗುಳೆ ಹೋದ ತಪ್ಪಿತ್ತು, ಬರಗಾಲ ಬಂದಾಗ ಜನರಿಗೆ ತೊಂದರೆ ಆಗೋದು ತಪ್ಪಿತ್ತು. ಆದ್ದರಿಂದ ಇದನ್ನ ಪುನರ್ ವಿಮರ್ಶೆ ಮಾಡಬೇಕು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಹೆಸರಿಡಬೇಕು. ಅದರಿಂದ ಅನುಪಾತ 90 ಮತ್ತು 10 ಅನುಪಾತ ಕೊಡಬೇಕು. ಜನರಿಗೆ ಕೈಗೆ ಕೆಲಸ ಕೊಡಬೇಕು, ಯಂತ್ರಕ್ಕೆ ಕೆಲಸ ಕೊಡಬೇಕು ಅಂತ ಹೇಳೋದಕ್ಕಾಗಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮನರೇಗಾ ಯೋಜನೆಯನ್ನು ಪುನಃ ಜಾರಿ ಮಾಡಬೇಕಂತ ಒತ್ತಾಯ ಮಾಡ್ತಾ ಇವತ್ತು ಮಾತಾಡೋ ಅವಕಾಶ ಮಾಡಿಕೊಡ್ತಾ ಮೇಲೆ ಮಾತಾಡೋ ಮುಗಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ. ಈ ಪಾದಯಾತ್ರೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ರವರ ವೃತ್ತದಿಂದ ಆರಂಭಗೊಂಡು ಬಸವೇಶ್ವರ ಬಜಾರದ ಮೂಲಕ ತಾಲೂಕು ಆಡಳಿತ ಕಚೇರಿಯ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೋರಿಗೋಣಿ ಬಸಪ್ಪ ಮತ್ತು ಸದಸ್ಯರು, ಪುರಸಭೆ ಅಧ್ಯಕ್ಷರು ಮರಿರಾಮಣ್ಣ ಹಾಗೂ ಸರ್ವ ಸದಸ್ಯರು, ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಗ್ಯಾರಂಟಿ ಯೋಜನೆಯ ತಾಲೂಕು ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂತೋಷ್ H, ಹಗರಿಬೊಮ್ಮನಹಳ್ಳಿ, ವಾಯ್ಸ್ ಆಫ್ ವಿಜಯನಗರ.